ದೇವ್ರಿ ತಿನ್ನೋ ನನ್ನ ಮಗನೇ, ನೆನ್ನೆಯಿಂದ ನೀನು ನೀಟಾಗಿ ಊಟ ಮಾಡ್ತಿಲ್ಲ. ಬೆಳಗ್ಗೆನೂ ತಿಂಡಿ ತಿಂದಿಲ್ಲ, ಮಧ್ಯಾಹ್ನ ಏನು ಅಚ್ಚುಕಟ್ಟಾಗಿ ಊಟ ಮಾಡಿಲ್ಲ. ನೋಡಿಲಿ ನಿಂಗೋಸ್ಕರ ಎಷ್ಟು ಚೆನ್ನಾಗಿರೋ ಅಡುಗೆ ಮಾಡ್ಕೊ ಬಂದೀನಿ, ಒಂಚೂರು ತಿನ್ನವ. ನಂಗೆ ಊಟ ಬೇಡ, ನಂಗೆ ಊಟ ಬೇಡ. ಅಯ್ಯೋ ಭಗವಂತ, ಏನು ಮಾಡ್ಕೊಳ್ಳವ? ನಿಂಗೆ ಉಪ್ಪಿಟ್ಟು ಮಾಡ್ಕೊಡ್ಲಾ? ಬೇಡ, ಉಪ್ಪಿಟ್ಟು ಬೇಡ. ಅಯ್ಯೋ ನನ್ನ ಬಂಗಾರ, ಹೊಟ್ಟೆಗೆ ಒಂಚೂರು ಊಟ ಬೇಡವೇನ ಮರಯ್ಯ? ಏನು ಬೇಕು ಹೇಳು? ನಿಂಗೆ ಪಲಾವ್ ಮಾಡ್ಕೊಡ್ಲಾ? ಚಿತ್ರಾನ್ನ, ಪುಳಿಯೋಗರೆ, ಉಪ್ಪಿಟ್ಟು, ಮೊಸರನ್ನ, ಹಾಲ್ವನ್ನ ಏನು ತಿಂತೀಯ ಅಂತ ಹೇಳೋ ಪುಟ. ನೀನು ಹೇಳಿದ್ದನ್ನೇ ಮಾಡ್ಕೊಡ್ತೀನಿ. ಏನೋ ಒಂಚೂರು ಊಟ ತಿನ್ಬಿಟ್ಟು ಹೊಟ್ಟೆ ತುಂಬಿಸ್ಕ. ನಂಗೆ ಚಾಕ್ಲೇಟ್ ಬೇಕು. ಓ ದೇವ್ರೆ, ಚಾಕ್ಲೇಟ್ ಎಲ್ಲಿದ್ದಾವೆ? ನೀ ಸುಮ್ಮನಿರು. ಅಯ್ಯೋ, ಚಾಕ್ಲೇಟ್ ತಿಂದ್ರೆ ಒಳ್ಳೆ ಹಾಳಾಗ್ತವೆ, ಹೊಟ್ಟೆಲಿ ಹುಳ ಆಗ್ತವೆ. ಅಚ್ಚುಕಟ್ಟಾಗಿ ಊಟ ಮಾಡಬೇಕು ಕಣು ನನ್ನ ಮಗನೇ. ತಿನ್ನೋ ನನ್ನ ಬಂಗಾರ. ಸುಬ್ಬಿ ಅಕ್ಕ, ಏನಾಯ್ತು? ಪಾಪು ಏನ್ ಹೇಳ್ತಿದ್ದಾನೆ? ಇವರಾದ ನೋಡೇ ಮರೈತಿ ಇಲ್ಲಿ ಅವಾಗ್ಲಿಂದ ಎಲ್ಲ ಅಡ್ಗೆ ಮಾಡಿರೋನೆಲ್ಲ ತಂದು ತಂದು ತೋರಿಸ್ತೀನಿ. ಇದ್ ತಿಂತೀಯ ಅದ್ ತಿಂತೀಯ ಅಂತ. ನೋಡಿ, ಇವಾಗ ಸೊಪ್ಪು ಸಾರು ಅನ್ನ ಕಲಸ್ಕೊ ಬಂದೀನಿ. ಎಷ್ಟು ರುಚಿಯಾಗಿದೆ ಗೊತ್ತಾ ಸೊಪ್ಪು? ಎಷ್ಟು ರುಚಿಯಾಗಿರೋದ್ನು ಬೇಡ ನಂಗೆ ಚಾಕ್ಲೇಟೇ ಬೇಕು ಅಂತ ಕೂತಿಯಾನೆ ಕಣೆ. ಪಲಾವು, ಚಿತ್ರಾನ್ನ, ಪುಳಿಯೋಗರೆ ಏನ್ ಬೇಕು ಹೇಳು ಮಗನೇ, ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಏನು ಬೇಡ, ನಂಗೆ ಊಟನೇ ಬೇಡ ಅಂತ ಕೂತಿಯಾನಲ್ಲ. ನೋಡೇ ಮರೈತಿ ನೀನು. ರಾವಿಶ್ ಪಾಪು, ಏನ್ ಬೇಕು ಪುಟಾಣಿ ನಿನಗೆ? ಏನ್ ತಿಂತೀರಾ? ಊಟ ಮಾಡ್ಬೇಕು, ಗಟ್ಟಿ ಆಗ್ಬೇಕು, ಸ್ಟ್ರಾಂಗ್ ಆಗ್ಬೇಕು, ಆಯ್ತಾ? ನಂಗೆ ಪಾರಿನ್ ಚಾಕ್ಲೇಟ್ ಬೇಕು. ನಾನು ಇದೆಲ್ಲ ತಿನ್ನಲ್ಲ ಊಟ, ನಂಗೆ ಚಾಕ್ಲೇಟ್ ಬೇಕು. ಸರಿ ಆಯ್ತು, ಹಂಗಾದ್ರೆ ಚಾಕ್ಲೇಟ್ ಬೇಕು ಅಂತಿದ್ಯಾ ತಾನೇ? ನಾನ್ ನಿನಗ್ ಚಾಕ್ಲೇಟ್ ಕೊಡ್ತೀನಿ. ಅಯ್ಯೋ ದೇವ್ರೆ ರಾಧಾ, ನೀ ಚಾಕ್ಲೇಟ್ ಕೊಟ್ಬಿಟ್ರೆ ಅವನಿಗೆ ಊಟ ಎಲ್ಲೇ ಸೇರುತ್ತೆ ಮರೈತಿ. ನೀನ್ ಪಾರಿನಿಂದ ತಂದಿರೋ ಚಾಕ್ಲೇಟ್ನೆಲ್ಲ ತಿಂದು 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 ನೋಡಲ್ಲ, ಅವನಿಗೆ ಊಟನೇ ಸೇರ್ತಿಲ್ಲ. ಸುಬ್ಬಕ್ಕ, ಒಂದ್ ನಿಮಿಷ ಇರು, ನಾನೊಂದು ಐಡಿಯಾ ಮಾಡ್ತೀನಿ. ಪಾಪು, ಲಾವಿಶ್ ಪುಟಾಣಿ, ನೋಡಿಲಿ ಇವಾಗ ನಾನು ನಿಂಗೊಂದು ದೊಡ್ಡ ಕ್ಯಾಂಡಿ ಚಾಕ್ಲೇಟ್ ಕೊಡ್ತೀನಿ. ಆದ್ರೆ ನೀನು ಊಟ ಫಿನಿಶ್ ಮಾಡಿದ್ರೆ ಮಾತ್ರ ಚಾಕ್ಲೇಟ್ನ ತಿನ್ಬೋದು, ಇಲ್ಲ ಅಂದ್ರೆ ತಿನ್ನಕ್ ಬಿಡಲ್ಲಪ್ಪ ನಾನು ನಿನಗೆ ಕೊಡೋ ಚಾಕ್ಲೇಟ್ನ ಊಟ ಎಲ್ಲ ತಿಂದ ಆದ್ಮೇಲೆ ತಿಂತೀಯ ತಾನೇ? ಒಳ್ಳೆ ಐಡಿಯಾ ನೋಡು, ಹಿಂಗೆ ಮಾಡ್ಬೇಕು ಮಕ್ಕಳಿಗೆ. ತಕಬ ಒಂದು ಚಾಕ್ಲೇಟ್ನ, ಆಮೇಲೆ ಅವ್ನು ಊಟ ಎಲ್ಲ ಮಾಡ್ಕೊಂಡ್ಬಿಡ್ತಾನೆ ಬೇಗ ಬೇಗ, ಆಯ್ತಾ? ಚಾಕ್ಲೇಟ್ ತಿಂತೀನಿ, ಊಟನೂ ತಿಂತೀನಿ. ಅಷ್ಟು ನೀನು ಚಾಕ್ಲೇಟ್ ಅಲ್ಲ, ಊಟ ಫಸ್ಟ್ ತಿನ್ಬೇಕು. ತಿನ್ಕತಗ. ಇಲ್ಲಿ ನೋಡವ ಪಾಪು, ಚಾಕ್ಲೇಟ್ ತಂದೀನಿ, ಬೇಗ ಊಟ ಮಾಡ್ಕೊಂಡ್ರೆ ಚಾಕ್ಲೇಟ್ ನಿಂದಾಗತ್ತೆ. ನಾನು ಇವಾಗಲೇ ಊಟ ನಾನೇ ತಿಂದು ಖಾಲಿ ಮಾಡ್ತೀನಿ. ವಾ ದೇವ್ರೆ, ನೋಡು ಅವನೇ ತಿಂತೀಯಾನೆ ಚಾಕ್ಲೇಟ್. ನೋಡ್ಬಿಟ್ಟು ಪರವಾಗಿಲ್ಲ ಹುಡುಗ. ಊಟ ಖಾಲಿ ಆಯ್ತು, ಇವಾಗ ನಾನು ಚಾಕ್ಲೇಟ್ ಬೇಕು, ನಾ ತಿಂತೀನಿ. ತಗೋ ಪುಟ್ಟ ಚಾಕ್ಲೇಟ್. ನೋಡು, ನೀನು ಊಟ ಎಲ್ಲ ಫಿನಿಶ್ ಮಾಡಿದ್ಕೆ ನಾನು ಎಷ್ಟು ದೊಡ್ಡ ಚಾಕ್ಲೇಟ್ ಕೊಟ್ಟೆ ಅಂತ ನೋಡು. ಅಯ್ಯೋ, ಲಾವಿಶಿಗೆ ಮಾತ್ರ ಚಾಕ್ಲೇಟ್ ಕೊಡ್ತೀಯಾರಾ? ರಾಧಾ ಆಂಟಿ, ನನಗೂ ಚಾಕ್ಲೇಟ್ ಕೊಡಿ ರಾಧಾ ಆಂಟಿ. ಓ ಚುಪ್ಪಿ ಪುಟ್ಟ, ಒಂದೇ ಒಂದು ಚಾಕ್ಲೇಟ್ ಇತ್ತು ಕಣ್ಮಗ, ಅದಕ್ಕೆ ನಾನು ಅದನ್ನ ಲಾವಿಶ್ ಪಾಪಕ್ಕೆ ಕೊಟ್ಟೆ. ಅವ್ನು ತುಂಬಾ ಚಿಕ್ಕವನಲ್ವಾ, ಪಾಪ ಊಟ ಬೇರೆ ಮಾಡ್ತಿರ್ಲಿಲ್ವಾ, ಅದಕ್ಕೆ ಅವನಿಗೆ ಕೊಟ್ಟಿದ್ದಕ್ಕೆ ನೋಡಿ ಎಷ್ಟು ಫಾಸ್ಟ್ ಆಗಿ ಊಟ ಮುಗಿಸ್ತಾ ಅಂತ. ನಾನು ಊಟ ಮಾಡಲ್ಲ, ನನಗೂ ಚಾಕ್ಲೇಟ್ ಬೇಕು. ಚಾಕ್ಲೇಟ್ ಕೊಟ್ರೆ ಮಾತ್ರ ನಾನು ಊಟ ಮಾಡ್ತೀನಿ. ಎಷ್ಟು ಎತ್ತರಕ್ಕೆ ಬೆಳೆದಿದೀಯಾ? ಚಾಕ್ಲೇಟ್ ಕೊಟ್ರೆ ಮಾತ್ರ ಊಟ ಮಾಡೋದು ಅಂತ ಎತ್ತಗದು ಬಾರಿಸ್ಬಿಡ್ತೀನಿ, ನೋಡ್ತಿರೋ. ಅವನೇನೋ ಪುಟಾಣಿ ಎಳೆ ಮಗ, ಪಾಪ ಊಟ ಮಾಡ್ಲಿ ಅಂತ ಹೇಳ್ಬಿಟ್ಟು ಏನೋ ಒಂದು ಚಾಕ್ಲೇಟ್ ಇದ್ದಿದ್ನ ಕೊಟ್ವಿ. ನೀನೇನು ಎಳೆ ಮಗ ಏನೇ? ಶಾಲೆಗೆ ಹೋಗ್ತಿದೀಯಾ, ಕಲಿತಿದೀಯಾ? ನಿನ್ ತಲೆನೇನು ಬುದ್ಧಿ ಇಲ್ವಾ? ಹೋಗೋಗು ಒಳಗಡೆ ಊಟ ಮಾಡೋಗು. ಆಡ್ಲಿಲ್ಲ ಅಂದ್ರೆ ಬಿಡು, ಇವತ್ತು ಹೊಟ್ಟೆ ಹಸಿಲಿಲ್ಲ ಅಂದ್ರೆ ತಿನ್ನಲ್ಲ, ನಾಳೆ ಹೊಟ್ಟೆ ಹಸ್ರೆ ನೀನೇ ಬತ್ತೀಯ ಊಟ ಹಾಕೊಡು ಅಂತ. ಆವಾಗ ತಿನ್ಕೊಳ್ಳಿವಂತೆ. ಹೋಗೋಗು, ಏನಾದ್ರೂ ಇದ್ರೆ ಓದ್ಕೋಗು. ಸುಬ್ಬಕ್ಕ, ನೋಡಿಲಿ ಅಚ್ಚಕಟ್ಟ ಹೊಟ್ಟೆ ತುಂಬಾ ಊಟ ಮಾಡಿದ್ನಲ್ಲ, ಅದಕ್ಕೆ 2ಕ್ಕೆ ಅರ್ಜೆಂಟ್ ಆಗ್ತಿದ್ಯಂತೆ ಪಾಪ ಮಗು. ಓ, ಅರ್ಜೆಂಟ್ ಆಯ್ತಾ? ತಿಂದ ತಕ್ಷಣ ಬಂದ್ಬಿಡ್ತಿತ್ತು ನಮ್ಮ ಮಗಿಗೆ. ಬಾ ಮಗನೆ, ಕರ್ಕೊಂಡು ಹೋಗ್ತೀನಿ. ಚುಪ್ಪಿ ಪುಟ್ಟ, ಬೇಜಾರ್ ಮಾಡ್ಕೋಬೇಡ ಮಗಳೇ, ನಾಳೆ ನಾನು ನಿನಗೆ ದೊಡ್ಡ ಕ್ಯಾಂಡಿ ತಂದು ಕೊಡ್ತೀನಿ, ಆಯ್ತಾ? ಆಯ್ತು. ಈ ಲಾವಿಶಿಗೆ ಮಾತ್ರ ಎಲ್ಲರೂ ಪ್ರೀತಿ ತೋರಿಸ್ತಾರೆ, ಮುದ್ದು ಮಾಡ್ತಾರೆ, ಅವ್ನು ಕೇಳಿದ್ದೆಲ್ಲ ತಕ್ಕೊಡ್ತಾರೆ. ನಾನು ಕೂಡ ಪುಟಾಣಿ ಪಾಪು ಆಗಿದ್ದಾಗ ನನಗೆಲ್ಲರೂ ಅದೇ ತರ ಹೆಲ್ಪ್ ಮಾಡ್ತಿದ್ರು, ನಾನು ಕೇಳಿದ್ದೆಲ್ಲ ಕೊಡ್ತಿದ್ರು. ಇವಾಗ ನಾನೇನ್ ಸ್ವಲ್ಪ ದೊಡ್ಡವಳಾಗ್ಬಿಟ್ಟೆ ಅಂತ ನನಗೆ ಯಾರು ಮುದ್ದು ಮಾಡಲ್ಲ, ನಾನು ಕೇಳಿದ್ದು ನೀನು ಕೊಡ್ಸಲ್ಲ. ನನ್ನ ಕೈಯಲ್ಲಿ ಇರೋದ್ನು ಬೇಕಾದ್ರೆ ಕಿತ್ಕೊಂಡು ಲಾವಿಶಿಗೆ ಕೊಟ್ಬಿಡ್ತಾರೆ. ಅವ್ನು ಪುಟಾಣಿ ಪಾಪು ಅಲ್ವಾ ಅಂತ ಮಾತ್ರ ಡೈಲಾಗ್ ಹೊಡಿತಾರೆ. ಈ ಫಾರಿನ್ ಚಾಕ್ಲೇಟ್ ಕೂಡ ಅವನಿಗೆ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿದ್ರೆ ಅರ್ಧ ನಾನು ತಿಂತಿದ್ನ. ಇದು ಎಷ್ಟು ಟೇಸ್ಟಿ ಆಗಿರುತ್ತೆ, ರುಚಿಯಾಗಿರುತ್ತೆ, ತಿನ್ಬೇಕು ಅಂತ ಆಸೆ ಕೂಡ ಆಗ್ತಿದೆ. ಆಹಾ, ಇದು ನನಗೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಈ ಕವರ್ ಓಪನ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ರೌಂಡ್ ಚಾಕೋ ಬಾಲ್ಸು, ಎಷ್ಟು ಚೆನ್ನಾಗಿದೆ ಇದು. ಓಪನ್ ಮಾಡಿ ನೋಡ್ತೀನಿ ಇದ್ರ ಒಳಗಡೆ ಏನಿದೆ ಅಂತ. ಎಷ್ಟು ಚೆನ್ನಾಗಿದೆ, ಇದ್ರೊಳಗಡೆ ಚೋಕೋ ಫಿಲ್ಲಿಂಗ್ ಇದೆ. ಇದನ್ನ ನಾನ್ ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಒಂಚೂರು ತಿನ್ ನೋಡ್ತೀನಿ. ಬಹಳ ರುಚಿಯಾಗಿದೆ, ಫುಲ್ ತಿನ್ ಮುಗಿಸ್ಬಿಡ್ತೀನಿ.
ಬಹಳ ರುಚಿಯಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು. ಇವಾಗ ಎಲ್ಲರೂ ಬಂದು ಕೇಳ್ತಾರೆ ಚಾಕ್ಲೇಟ್ ಎಲ್ಲೋಯ್ತು ಅಂತ. ನಾನು ಏನು ಹೇಳಿ, ಮತ್ತೆ ಎಲ್ಲರೂ ನನಗೆ ಬೈತಾರೆ. ಏನ್ ಮಾಡ್ಲಪ್ಪ ದೇವ್ರೆ? ಒಂದ್ ಕೆಲಸ ಮಾಡ್ತೀನಿ, ಈ ಪೇಪರ್ ಒಳಗಡೆ ಏನಾದ್ರೂ ಕಲ್ಲು ತುಂಬಿಟ್ಟಿಟ್ಬಿಡ್ತೀನಿ. ಇವಾಗ್ಲೇ ಹೋಗಿ ಅಲ್ಲೆಲ್ಲಾದ್ರೂ ಗಿಡದಲ್ಲಿ ಕಲ್ಲಿದ್ಯಾ ತಗೋ ಬರ್ತೀನಿ. ಅಬ್ಬಾ ಸದ್ಯ ಈ ಕಲ್ಲು ನೋಡಕ್ಕೆ ಚಾಕ್ಲೇಟ್ ಸೈಜೇ ಇದೆ. ಇದನ್ನ ಕವರ್ ಒಳಗಡೆ ರ್ಯಾಪ್ ಮಾಡಿ ಚೇರ್ ಮೇಲೆ ಇಟ್ಬಿಡ್ತೀನಿ. ಸೇಮ್ ಚಾಕ್ಲೇಟ್ ಕಂಡಂಗೆ ಕಾಣಿಸ್ತಿದೆ. ಅಲ್ಲೆಲ್ಲಾದ್ರೂ ಹೋಗಿ ಸೈಡಲ್ಲಿ ನಿಂತ್ಕೊಂಡು ನೋಡ್ತೀನಿ. ಅಕ್ಕ ಮಾಡಾಯ್ತು, ಇವಾಗ ನಾನು ಚಾಕ್ಲೇಟ್ ತಿಂತೀನಿ. ಪಾರಿನ್ ಚಾಕ್ಲೇಟ್ ಅಮ್ಮ, ಪಾರಿನ್ ಚಾಕ್ಲೇಟ್ ಕವರ್ ಒಳಗಡೆ ಕಲ್ಲು ಹಾಕ್ಕೊಟ್ಟಿದೆ ರಾಧಾ ಆಂಟಿ. ಅಮ್ಮ ಬಿಟ್ಕೊಂತಿದ್ದಾನೆ ಇವನು, ಸುಮ್ಮನಿರು. ಅಮ್ಮ ಅಜ್ಜಿ ಬಂದು ನೋಡಿದ್ರೆ ನಾನು ಸಿಗಾಕೊಂಡ್ಬಿಡ್ತೀನಿ. ಅಪ್ಪು ಏನಾಯ್ತು? ಏನಕ್ಕೂ ಅಳ್ತಿದೀಯಾ? ರಾಧಾ ಆಂಟಿ ಕಲ್ಲಿನ ಚಾಕ್ಲೇಟ್ ಕೊಟ್ಟಿದ್ದಾರೆ, ಪಾರಿನ್ ಚಾಕ್ಲೇಟ್ ಕೊಟ್ಟಿಲ್ಲ. ಅಯ್ಯೋ ದೇವ್ರೆ, ನನ್ ಮುಂದೆನೆ ಪಾರಿನ್ ಚಾಕ್ಲೇಟ್ ತಂದು ಕೊಟ್ಟಿಯಾಳೆ. ಇವಾಗ ಹಿಂಗ ಅದ್ರೊಳಗಡೆ ಕಲ್ಲು ಬಂದ್ಬಿಡ್ತಾ ಮಾರಯ್ಯ. ಓ ದೇವ್ರೆ ಪುಟಿ, ಇದೆಲ್ಲ ನೋಡು, ಇದೆಲ್ಲ ಚುಪ್ಪಿದೆ ಕೆಲಸ. ಅಯ್ಯೋ ತಲೆ ಹಟ್ಟೆ, ಚಾಕ್ಲೇಟ್ ನನಗೂ ಬೇಕು ಅಂತ ಬೇಜಾರ್ ಮಾಡ್ಕೊಂತಿದ್ಲು. ನಾವೆಲ್ಲ ಆ ಕಡೆ ಹೋದಾಗ ಸೈಡಿಗೆ ಪಾಪುನ್ ಕಕ್ಕ ಮಾಡಕ್ಕೆ ಅಂತ ಕರ್ಕೊಂಡು ಹೋದಾಗ ಈ ಕಡೆ ಇರೋದ್ ಬರೋ ಚಾಕ್ಲೇಟ್ನೆಲ್ಲ ತಿನ್ಕೊಂಡು ಕಲ್ಲು ತುಂಬಿಟ್ಟು ಹೋಗಿದ್ದಾಳೆ ಅದ್ರೊಳಗಡೆ. ಫಸ್ಟ್ ಎಸ್ಕೇಪ್ ಆಗ್ಬಿಡ್ತೀನಿ, ಇಲ್ಲೇ ಇದ್ರೆ ಸಿಗಾಕೊಂಡ್ಬಿಡ್ತೀನಿ. ಹೋಗಿ ಆಟ ಆಡ್ಕೊಂಡು ಸಂಜೆ ಬರ್ತೀನಿ. ಅಷ್ಟೊತ್ತಿಗೆ ಇವರೆಲ್ಲ ಮರ್ತ್ ಹೋಗಿರ್ತಾರೆ. ಏ ಚುಪ್ಪಿ, ಇಲ್ಲೇನೆ ಕಳ್ಳಿ ತರ ಬಗ್ ನೋಡ್ತಿದ್ಯಾ? ಬಾರೆ ಈ ಕಡೆ. ಅಯ್ಯೋ ಸಿಗಾಕೊಂಡ್ಬಿಟ್ಟೆ. ನಾನೇನು ಮಾಡಿಲ್ಲ ಅಮ್ಮ. ನಾನೇನು ಮಾಡಿಲ್ಲ ಅಂತಂದಾಗ್ಲೇ ಗೊತ್ತಾಗ್ತಿದೆ ನೀನೇ ಚಾಕ್ಲೇಟ್ ತಿಂದು ಕಲ್ಲು ತುಂಬಿಟ್ಟಿರೋಳು ಅಂತ. ನನಗೆ ಆಸೆ ಆಯ್ತು ಕಣೆ ಅಮ್ಮ, ಅದಕ್ಕೆ ತಿನ್ಬಿಟ್ಟೆ. ರಾಧಾ ಆಂಟಿ, ಆ ಪಾಪುಗೂ ಒಂದು ನನಗೂ ಒಂದು ಕೊಡ್ಬೇಕು ತಾನೆ? ನಾನೇನ್ ತುಂಬಾ ದೊಡ್ಡವಳ? ನಾನು ಪುಟಾಣಿ ತಾನೆ, ನನಗೂ ಕೊಡ್ಬೇಕಿತ್ತು. ನನಗೆ ಮಾತ್ರ ಆಸೆ ಮಾಡಿ ತೋರಿಸ್ಬಿಟ್ಟು ಅವನಿಗೆ ಕೊಟ್ರೆ ನನಗೆ ಬೇಜಾರಾಗಲ್ವಾ? ಅದಕ್ಕೆ ತಿನ್ಬಿಟ್ಟು ಕವರ್ನ ಹಾಗೆ ಎಸೆಯೋದಲ್ದಲೆ ಅದ್ರೊಳಗಡೆ ಕಲ್ಲು ತುಂಬಿಟ್ಟಿದ್ಯೇನೆ ತಲೆ ಹಾಟೆ. ಇಂಥ ತಲೆ ಹಾಟೆ ಕೆಲಸ ಮಾಡಿದ್ರೆ ನನ್ನ ಹತ್ರ ಓದೇ ತಿಂತೀಯ ನೋಡ್ತಿರು. ನೆಕ್ಸ್ಟ್ ಟೈಮ್ ನಿನ್ ಬರ್ಡೇಗೆ ಯಾವ ಫಂಕ್ಷನಿಗೂ ಹೊಸ ಬಟ್ಟೆ ಕೊಡ್ಸಲ್ಲ, ಕೇಕ್ ಕೂಡ ತಕ್ಕೊಡಲ್ಲ ನಿನಗೆ. ನಮಗೆ ಚಾಕ್ಲೇಟ್ ಬೇಕು. ಅಯ್ಯೋ ಪುಟ್ಟಿ, ಏನವ ಮಾಡೋದು ಇವಾಗ? ಮಗು ಚಾಕ್ಲೇಟ್ ಬೇಕು ಅಂತ ಅಳ್ತಿದಾನಲ್ಲ, ಎಲ್ಲಿಂದ ತರೋದು ಇಂಥ ಚಾಕ್ಲೇಟ್ ಇವಾಗ? ಅಮ್ಮ, ಇವಾಗ ಚಾಕ್ಲೇಟ್ ಇದೇ ತರ ಎಲ್ಲೂ ತರಕ್ಕಾಗಲ್ಲ. ನಾನೊಂದು ಕೆಲಸ ಮಾಡ್ತೀನಿ, ಮನೇಲಿ ಇವಾಗ ನಾನೇ ಓಟ್ಸು ಮತ್ತೆ ಬಾದಾಮಿನೆಲ್ಲ ಹಾಕಿ ಮನೇಲಿ ಕೇಕ್ ಮಾಡ್ತೀನಿ ಕಣೆ ಅಮ್ಮ. ಏನವ ಪುಟ್ಟಿ, ಮನೇಲಿ ಕೇಕ್ ಮಾಡ್ತೀಯಾ? ಅಯ್ಯೋ ಬೇಡ ಕಣೆ ಮರೈತಿ, ಅದಕ್ಕೊಂದಷ್ಟು ಮೈದಾ ಸಕ್ಕರೆ ಆಮೇಲೆ ಒಂದಷ್ಟು ಎಣ್ಣೆ ಎಲ್ಲ ಹಾಕ್ಬಿಟ್ಟು ಏನು ಆರೋಗ್ಯ ಹಾಳು ಮಾಡ್ಕೊಳಕ್ಕ. ಸುಮ್ಮನಿರು, ಕೇಕು ಬೇಡ ಎಂಥದ್ದು ಬೇಡ. 50 ಪೈಸೆ ಚಾಕ್ಲೇಟ್ ತರಿಸ್ಕೊಟ್ರಾಗುತ್ತೆ ಮಗುಗೆ. ಇಲ್ಲ ಕಣೆಯಮ್ಮ, ನಾನು ಮಾಡೋ ಕೇಕಿಗೆ ಎಣ್ಣೆ ಮೈದಾ ಸಕ್ಕರೆ ಇದು ಯಾವುದನ್ನು ಬಳಸ್ತಿರೋ ರೀತಿ ಒಳ್ಳೆ ಕೇಕ್ ಮಾಡ್ತೀನಿ. ನಾನು ಹೇಳ್ಕೊಡ್ಲಾ ಯಾವ ಥರ ಅಂತ? ಹ್ಞೂ ಕಣವ ಪುಟ್ಟಿ, ಹೇಳು. ಪಾಪ ಎಲ್ಲರ ಮಕ್ಕಳುವೇ ಕೇಕ್ ಮಾಡ್ಕೊಡಮ್ಮ, ಕೇಕ್ ಮಾಡ್ಕೊಡು, ಕೇಕ್ ತಂದ್ಕೊಡು ಅಂತ ಹೇಳ್ಬಿಟ್ಟು ಬೇಕ್ರಿ ಕೇಕ್ ತಂದು ತಿನ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಂತಿದ್ದಾವೆ. ಅಂಥವ್ರಿಗೆಲ್ಲ ನೀನೊಂದು ಮನೇಲೆ ಮಾಡೋ ಕೇಕ್ ಹೇಳ್ಕೊಡು. ಸರಿ ಅಮ್ಮ, ಆಯ್ತು. ಏನ್ ಗೊತ್ತಾ, 1 ಕಪ್ ಓಟ್ಸು ಆಮೇಲೆ 1/4 ಕಪ್ ಬಾದಾಮಿನ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೋಬೇಕು. ಆಮೇಲೆ ಪುಡಿ ಮಾಡಿರೋ ಮಿಕ್ಸ್ಚರಿಗೆ 1/4 ಕಪ್ ತುಪ್ಪ, 1/4 ಕಪ್ ಮೊಸರು, 1/4 ಕಪ್ ಹಾಲು, ಆಮೇಲೆ 3 ಟೇಬಲ್ ಸ್ಪೂನು ಕೋಕೋ ಪೌಡರು. ತುಪ್ಪನ ಗಟ್ಟಿಯಾಗಿ ಹಾಕಬಾರ್ದು, ಸ್ವಲ್ಪ ಬಿಸಿ ಮಾಡಿ ತೆಳ್ಳಗೆ ಹಾಕಬೇಕು. ಆಮೇಲೆ 1/2 ಕಪ್ ಅಷ್ಟು ಬೆಲ್ಲದ ಪುಡಿ ಕೂಡ ಹಾಕಬೇಕು. ಆಮೇಲೆ 2 ರೂಪೀಸ್ದು ಇನ್ಸ್ಟೆಂಟ್ ಕಾಫಿ ಪೌಡರ್ ಬರುತ್ತಲ್ಲ ಅದನ್ನ ಹಾಕಬೇಕು. ಆಮೇಲೆ ಕೇವಲ 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ, 1/2 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಇನ್ನು ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ನಾವು ಇದನ್ನು ಒಂದು ಟಿನ್ ಒಳಗಡೆ ಹಾಕಿ ಓವನಲ್ಲೂ ಬೇಯಿಸೋದು ಬೇಡ ಕಣೆ ಅಮ್ಮ. ಇದನ್ನು ಕುಕ್ಕರ್ ಒಳಗಡೆನೂ ಬೇಯಿಸ್ಬೋದು, ಇಡ್ಲಿ ಪಾತ್ರೆ ಒಳಗಡೆ ಬೇಕಾದರೂ ಬೇಯಿಸ್ಬೋದು, ಒಂದು ಬಾಣಲಿ ಒಳಗಡೆ ಇಟ್ಟು ಮುಚ್ಚಿ ಕೂಡ ಬೇಯಿಸ್ಬೋದು. ಕೇವಲ 10 ರಿಂದ 15 ನಿಮಿಷದಲ್ಲಿ ಬೇಕಾಗಿ ಹೋಗ್ಬಿಡುತ್ತೆ. ಮನೇಲಿ ಆರೋಗ್ಯಕರವಾದ ಕೇಕ್ ರೆಡಿ ಆಗುತ್ತೆ. ಇದನ್ನ ನಾನಿವತ್ತು ಪಾಪುಗೆ, ಚುಪ್ಪಿಗೆ, ಗಿರೀಶನ್ಗೆ ಎಲ್ಲರಿಗೂ ಆರೋಗ್ಯವಾಗಿರೋ ಕೇಕ್ ಮಾಡ್ಕೊಡ್ತೀನಿ. ಆಯ್ತಾ ಅಮ್ಮ? ಇಷ್ಟೇ ಅಮ್ಮ, ಮಕ್ಕಳಿಗೆಲ್ಲ ಆರೋಗ್ಯಕರವಾದ ಮನೇಲಿ ಕೇಕನ್ನ ಎಲ್ಲರೂ ಮಾಡ್ಕೊಡ್ಬಹುದು. ಸರಿ, ಹಾಗಾದ್ರೆ ನಾನು ಇವಾಗಲೇ ಪಾಪುಗೆ ಕೇಕ್ ಮಾಡಕ್ ಹೋಗ್ತೀನಿ. ಆಯ್ತಾ ಅಮ್ಮ?
ನೋಡಿದ್ರಲ್ಲ ಫ್ರೆಂಡ್ಸು, ಮನೇಲಿ ಮಕ್ಕಳಿಗೆ ಹೇಗೆ ಆರೋಗ್ಯವಾಗಿರೋ ಕೇಕ್ ಮಾಡಿಕೊಡ್ಬೋದು ಅಂತ. ಸರಿ, ಹಾಗಾದರೆ ಕೇಕ್ದು ರೆಸಿಪಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ನೋಡಿಕೊಂಡು ಮನೇಲೆ ಆರೋಗ್ಯಕರವಾಗಿರೋ ಕೇಕನ್ನು ಮಕ್ಕಳಿಗೆ ಮಾಡಿಕೊಡಿ. ಬೇಕ್ರಿಲಿ ಮಾಡಿರೋ ಕೇಕು, ಚಿಪ್ಸು, ಪಪ್ಸು, ಚಾಕ್ಲೇಟು, ಬಿಸ್ಕೆಟು ಏನು ತಂದುಕೊಡ್ಬೇಡಿ. ಈಗ ಎಲ್ಲ ಹೊಸದಾಗಿ ಮಕ್ಕಳಿಗೆ ಒಬೇಸಿಟಿ ಅನ್ನೋ ರೀತಿ ಕಾಯಿಲೆ ಎಲ್ಲ ಶುರುವಾಗ್ತಿದೆ. ಸಣ್ಣ ಸಣ್ಣ ಮಕ್ಕಳಲ್ಲಿ ಡಯಾಬಿಟಿಸು, ಶುಗರ್ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ನಾವು ತಾಯಂದಿರಾಗಿರೋರು ಮನೆಯಲ್ಲಿ ನಾವು ಇದಕ್ಕೆ ಏನಾದರೂ ಒಂದು ಪರಿಹಾರನ ಕಂಡುಕೋಬೇಕು. ಯಾವುದೇ ರೀತಿಯ ಆಹಾರನಾದ್ರೂ ಆರೋಗ್ಯದ ರೀತಿಯಲ್ಲಿ ಮನೇಲೇ ಮಕ್ಕಳಿಗೆ ತಯಾರಿ ಮಾಡಿಕೊಟ್ಟೆ ನಮ್ಮ ಮನೆ ಮಕ್ಕಳು ಆರೋಗ್ಯವಾಗೇ ಇರ್ತಾರೆ. ಹಾಗಾಗಿ ಹೊರಗಡೆ ತಿಂಡಿಗಳನ್ನ ಕೊಡಬೇಡಿ, ಮನೆ ಊಟನೇ ಕೊಡಿ, ಮಕ್ಕಳೆಲ್ಲ ಆರೋಗ್ಯವಾಗಿರ್ತಾರೆ. ಆಯಿತಾ? ಸರಿ, ಹಾಗಾದರೆ ವಿಡಿಯೋನ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಕೂಡ ಆರೋಗ್ಯವಾಗಿರಿ. ಥ್ಯಾಂಕ್ ಯು.